ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರದ ಪಟ್ಟಣದಲ್ಲಿ ನಾವಿದ್ದೀವಿ. ಕರ್ನಾಟಕದಲ್ಲಿ ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ಶ್ರೀ ಸಾಗರದ ಮಾರಿಕಾಂಬಾ ಜಾತ್ರೆಯಲ್ಲಿ ನಾವಿದ್ದೀವಿ. ನಾವು ಈ ಹಿಂದೆ ನಮ್ಮ ಚಾನೆಲ್ಗಳಲ್ಲಿ ಈ ಮಾರಿಕಾಂಬಾ ದೇವಿಯನ್ನ ಯಾವ ತರ ಒಂದು ಪೂಜಾ ವಿಧಿವಿಧಾನ ಅಂದ್ರೆ ಈ 9 ದಿವಸ ಹಿಂದೆ ಯಾವ ತರ ಪೂಜಾ ವಿಧಿವಿಧಾನಗಳನ್ನ ಮಾಡಿದ್ರು, ಮತ್ತೆ ತವರು ಮನೆಯಿಂದ ಗಂಡನ ಮನೆಗೆ ಕರೆತರುವಂತ ಯಾವ್ಯಾವ ಕಾರ್ಯಕ್ರಮಗಳು ಮಾಡಿದ್ರು ಅನ್ನೋದನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ನಾವು ತೋರಿಸಿದ್ದೀವಿ. ಈಗ ನಿಮ್ಮ ಮುಂದೆ ಈ ಮಾರಿಕಾ ದೇವಿಯನ್ನ ವನಕ್ಕೆ ಕಳಿಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾವು ನೇರವಾಗಿ ಇಲ್ಲಿ ನಾವು ಇದ್ದೀವಿ. ಅದನ್ನ ಹಂತ ಹಂತವಾಗಿ ನಾವು ತೋರಿಸ್ತಾ ಹೋಗ್ತೀವಿ. ಹಾಗೆ ಕೆಲವೊಂದು ಈ ಮಾರಿಕಾಂಬಾ ದೇವಿಯ ವಿಶೇಷತೆಗಳನ್ನ ಮತ್ತೆ ಇಲ್ಲಿಯ ಹಿಂದಿನ ಒಂದು ಇತಿಹಾಸವನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ. ನಾನು ಸತೀಶ್ ಅಂಗಡಿ ಮತ್ತೆ ನನ್ನ ಜೊತೆ ಸೌಮ್ಯ ಸಾಗರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಮತ್ತೊಮ್ಮೆ ನಮಸ್ತೆ. ನಾವೀಗಾಗಲೇ ವನಕ್ಕೆ ಬಿಡುವಂತಹ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಸಾಗರದಲ್ಲಿ ನಡೆಯುವಂತಹ ಇತಿಹಾಸವನ್ನ, ನಮ್ಮ ಸಾಗರದ ಮಾರಿಕಾಂಬೆ ಇತಿಹಾಸವನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನ ನೋಡ್ಕೊಳ್ತಾ ಜೊತೆಗೆ ಮಾರಿಕಾಂಬೆಯ ಇತಿಹಾಸವನ್ನ ಕೂಡ ನಾವು ಸತೀಶ್ ಅವ್ರ ಜೊತೆಗೆ ಸೇರ್ಕೊಂಡು ಹೇಳ್ತಾ ಇದ್ದೀವಿ. ಆಚರಣೆ ಮಾಡಬೇಕು ಮತ್ತೆ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೀವು ಹೇಳ್ತೀರಾ? ನೋಡಿ ಸತೀಶ್ ಅವರೇ, ಈ ಹಿಂದೆ ಎಲ್ಲ ಕಡೆಗಳಲ್ಲಿ ಅಂದ್ರೆ ಹಿಂದೆ ತುಂಬಾ ವರ್ಷಗಳ ಹಿಂದೆ ಪ್ಲೇಗ್, ದಡಾರ ಈ ತರ ಕಾಯಿಲೆಗಳೆಲ್ಲ ತುಂಬಾ ಇತ್ತು. ಆ ಸಾಂಕ್ರಾಮಿಕ ಕಾಯಿಲೆಗಳಿಗೋಸ್ಕರ ಅದನ್ನ ಗುಣಪಡಿಸ್ಲಿಕ್ಕೋಸ್ಕರ ದೇವಿಯನ್ನ ಆರಾಧನೆ ಮಾಡೋದು ಶುರುವಾಯಿತು. ಹಾಗೆ ಈ ಮಾರಿಕಾಂಬೆಯನ್ನ ಗ್ರಾಮ ದೇವತೆಯನ್ನಾಗಿ ಮಾಡಿಕೊಂಡು ಗ್ರಾಮಗಳಲ್ಲಿ ಆಚರಿಸ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಹಿಂದೆ ಕೆಲವೊಂದು ಸ್ಥಳಗಳಲ್ಲಿ 2 ವರ್ಷಕ್ಕೊಂದ್ಸಲ, 5 ವರ್ಷಗಳಿಗೊಂದ್ಸಲ ಜಾತ್ರೆಗಳು ನಡೆಯುತ್ತೆ. ಹಾಗೆ ನಮ್ಮ ಸಾಗರದಲ್ಲಿ 3 ವರ್ಷಕ್ಕೊಂದ್ಸಲ ಜಾತ್ರೆಗಳನ್ನ ಆಚರಿಸ್ತೀವಿ. ಹಾಗೆ ಈ ಹಿಂದೆ ನಾನು ಕೇಳ್ಪಟ್ಟ ಹಾಗೆ ಈ ಮರ ಕಡಿಯುವುದು ಅನ್ನೋ ಶಾಸ್ತ್ರ ಒಂದಿದೆ. ಸೊ ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ? ನೋಡಿ, ಈ ಮರ ಕಡಿಯೋದು ಅಂತ ಹೇಳಂದ್ರೆ ಹಿಂದೆ ಕಾಡುಗಳು ತುಂಬಾ ಇತ್ತು. ಅಂದ್ರೆ ನಮ್ಮ ಮಲೆನಾಡು ಅಂತಲ್ಲ, ಎಲ್ಲ ಪ್ರದೇಶಗಳಲ್ಲೂ ಮರಗಳು, ಅರಣ್ಯ ಸಂಪತ್ತು ಅನ್ನೋದು ತುಂಬಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮರಗಳು ಕಡಿತ ಮತ್ತೆ ಒಂದಿಷ್ಟು ಏನೋ ನಮ್ಗೆಲ್ಲ ಗೊತ್ತಿದೆ, ಇವತ್ತಿನ ದಿನಗಳಲ್ಲಿ ಮರಗಳ ಸಂಖ್ಯೆಗಳು ನಾಶ ಆಗ್ತಾ ಇದ್ದ ಹಾಗೆ ಹೌದು ಏನು ಈ ಒಂದು ಮಾರಮ್ಮ ಮಾಡುವಂತ ಒಂದು ದೊಡ್ಡ ಆರ್ಥಿಕ ಮರಗಳು ಕಡಿಮೆ ಕೂಡ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಹೌದು. ಅದನ್ನ ಇಟ್ಕೊಂಡು ನೀವು ಅದನ್ನ ಇಟ್ಕೊಂಡು ಇವಾಗ ಒಂದು ಮೂರ್ತಿಯನ್ನ ಮಾಡಿ ಆ ನಂತರದಲ್ಲಿ ಶಾಸ್ತ್ರ ಪ್ರಕಾರ ಒಂದು ಮರವನ್ನ ಕಡಿದು ಅದರದ್ದು ಯಾವುದೋ ಒಂದು ಭಾಗವನ್ನ ಶಾಸ್ತ್ರದ ಪ್ರಕಾರ ಅದಕ್ಕೆ ಜೋಡಣೆ ಮಾಡುವಂತ ಒಂದು ಕಾರ್ಯಕ್ರಮ. ಹೌದು. ಹಿಂದಿನ ದಿನಗಳಲ್ಲಿ ಮರಗಳು ಜಾಸ್ತಿ ಇದ್ದಿದ್ರಿಂದ ಪೂರ್ತಿ ವಿಗ್ರಹನ್ನೇ ಮರಗಳಿಂದ ಮಾಡ್ತಾ ಇದ್ರು. ಈ ದಿನಗಳಲ್ಲಿ ಮರಗಳನ್ನ ಕಡಿಲಿಕ್ಕಾಗಲ್ಲ. ಹಾಗಾಗಿ ಯಾವುದೋ ಒಂದು ಮರನ ಅಮ್ಮನೆ ಗುರುತಿಸಿದ ನಂತರ ಆ ಮರದ ಒಂದು ಭಾಗವನ್ನ ತಂದು ದೇವಿಯ ಹಳೆಯ ವಿಗ್ರಹಕ್ಕೇನೆ ಹಾಕ್ಲಾಗತ್ತೆ. ಅದನ್ನ ಆ ನಂತರದಲ್ಲಿ ಮಾರಿಕಾಂಬೆ ಅಂತ ಹೇಳಿ ಪೂಜೆ ಮಾಡಲಾಗತ್ತೆ. ಈ ಅಂಕೆ ಹಾಕುವ ಶಾಸ್ತ್ರ ಅಂದ್ರೆ ಏನು? ನೋಡಿ, ಈ ಅಂಕೆ ಹಾಕುವುದಂತ ಅಂದ್ರೆ ಮರ ಕಡಿಯುವ ಶಾಸ್ತ್ರ ಆದ ನಂತರದಲ್ಲಿ ಬರುತ್ತೆ, ಆಯ್ತಾ? ಈಗ ಅಂಕೆ ಹಾಕಿದ ನಂತರ ನಮ್ಮ ಊರಿನವರು ಅಂದ್ರೆ ಮಾರಿಕಾಂಬೆಯ ಸುತ್ತಮುತ್ತಲಿನ ಪ್ರದೇಶದವರು ಬೇರೆ ಸ್ಥಳಗಳಿಗೆ ಹೋಗೋ ಹಾಗಿಲ್ಲ. ಹೋದ್ರೂ ಕೂಡ ರಾತ್ರಿ ಅಲ್ಲೇ ಉಳಿದೇನೆ ವಾಪಸ್ ತಮ್ಮ ಮನೆಗಳಿಗೆ ಬರ್ಬೇಕಾಗತ್ತೆ. ಈಗ ತವರು ಮನೆಗೆ ಅಥವಾ ಯಾರೇ ಒಂದು ಸಾಗರದ ಮಾರಿ ಜಾತ್ರೆ ಅಂಕೆಯ ನಂತರದಲ್ಲಿ ಸಾಗರಕ್ಕೆ ಬಂದ್ರೆ ಮಾರಿಕಾಂಬೆಯನ್ನ ಕಳಿಸುವ ತನಕ, ಅಂದ್ರೆ ಈಗ ವನಕ್ಕೆ ಕಳಿಸುವ ಇವತ್ತಿನ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಮುಗಿಯೋ ತನಕ ಅವರನ್ನ ವಾಪಸ್ ಊರಿಗೆ ಕಳಿಸಲ್ಲ. ಈ ತರ ಇದುವರೆಗೂ ನಡ್ಕೊಂಡ್ ಬಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಹೋಗೋ ಮಕ್ಕಳುಗಳು, ಕಾಲೇಜಿಗೆ ಹೋಗೋ ಮಕ್ಕಳುಗಳು ಅಥವಾ ಕೆಲಸದ ಒತ್ತಡದಿಂದಾಗಿ ಈ ಸಂಪ್ರದಾಯಗಳು ಮುರಿದು ಹೋಗ್ತಾ ಇದೆ. ಬಟ್ ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದಿಷ್ಟು ಹಳೆಯ ಪೀಳಿಗೆಯವರು ಇದನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೆ ಇದನ್ನ ಅಳಿದೇನೆ ಸ್ವಲ್ಪ ಮಟ್ಟಿಗೆ ಜನ ಇದನ್ನ ನಡೆಸ್ಕೊಂಡು ಹೋಗುವಂತಹ ಇದನ್ನ ಕೂಡ ಮಾಡ್ಕೊಬೇಕಾಗತ್ತೆ. ಮೇಡಮ್, ಈಗ ನಾನು ಇನ್ನೊಂದು ನಿಮ್ ಕ್ವಶನ್ ಕೇಳ್ತೀನಿ. ಈ ತವರು ಮನೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವೆ? ಯಾಕಂದ್ರೆ ಒಂದು ದಿನ ನಾನು ಕೂಡ ಈ ಹಿಂದಿನ ವಿಡಿಯೋಗಳನ್ನ ತಿಳಿಸಿದ್ದೀನಿ. ತವರು ಮನೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದೊಂದು ವಿಶೇಷವಾಗಿ ತಿಳಿಸ್ತೀರಾ ನೀವು?
ನೋಡಿ, ತವ್ರ ಮನೆಯಲ್ಲಿ ಏನ್ ಕಾರ್ಯಕ್ರಮ ನಡೆಯುತ್ತೆ ಅಂತ ಕೂಡ ನಾವು ಕೇಳೋ ಹಾಗೆ ಇಲ್ಲ. ಯಾಕೆ ಅಂತ ಅಂದ್ರೆ ಒಂದು ಮದುವೆ ಹೆಣ್ಣನ್ನ ನಾವು ಯಾವ ರೀತಿಯಲ್ಲಿ ರೆಡಿ ಮಾಡಬಹುದು ಅಷ್ಟು ಅದ್ದೂರಿಯಾದ ಕಾರ್ಯಕ್ರಮಗಳು ನಮ್ಮ ತವ್ರ ಮನೆಯಲ್ಲಿ ನಡೆಯುತ್ತೆ. ಅರಿಶಿಣ ಶಾಸ್ತ್ರಗಳಾಗಿರಬಹುದು, ಒಂದು ಮದುವೆ ಮನೆಯಲ್ಲಿ ಯಾವ ಶಾಸ್ತ್ರಗಳು ನಡೆಯುತ್ತೆ, ಮೆರವಣಿಗೆ, ತಾಳಿ ಶಾಸ್ತ್ರ, ಪ್ರತಿಯೊಂದು ಶಾಸ್ತ್ರಗಳನ್ನ ಕೂಡ ಅದ್ದೂರಿಯಾಗಿ ಮಾಡ್ತಾರೆ. ನಿಮ್ಗೆ ಗೊತ್ತಿರತ್ತೆ, ಮನೆಗಳಲ್ಲಿ ಈಗ ನಾವು ಮದ್ವೆಯನ್ನ ಯಾವ ರೀತಿಯಲ್ಲಿ ಮಾಡ್ತೀವಿ, ನಾವು ಅದೇ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಾವು ತಾಯಿಗೆ ಮಾಡಿ ಆನಂತರದಲ್ಲಿ ಮೆರವಣಿಗೆ ಮೂಲಕ ಗಂಡನ ಮನೆಗೆ ತರಲಾಗತ್ತೆ. ಈ ಹಿಂದೆ ಗಂಡನ ಮನೆಗೆ ತರುವಂತಹ ವಿಡಿಯೋವನ್ನ ಕೂಡ ನಾವು ಬಿಡುಗಡೆ ಮಾಡಿರ್ತೀವಿ, ನೀವು ಅದನ್ನ ಕೂಡ ನೋಡಿರ್ತೀರಾ. ನಾವು ಆಲ್ರೆಡಿ ಇವಾಗ ಏನು ತವರು ಮನೆಯಿಂದ ಗಂಡನ ಮನೆಗೆ ಬರ್ಬೇಕಾದ್ರೆ ವಿಡಿಯೋಗಳನ್ನ ನಾವು ಮಾಡಿದ್ದೀವಿ. ತುಂಬಾ ಜನ ವೀಕ್ಷಕರು ತುಂಬಾ ಜನ ನೋಡಿದ್ದಾರೆ, ಅದನ್ನ ಬಗ್ಗೆ ನಮ್ಗೆ ಏನು ಕಮೆಂಟ್ಸ್ ಗಳು ಕೂಡ ಹಾಕಿದ್ದಾರೆ. ತುಂಬಾ ಧನ್ಯವಾದಗಳು, ಅದಕ್ಕೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಮಾರಿ ಜಾತ್ರೆಯನ್ನ ಎಷ್ಟು ದಿನ ಮಾಡ್ತಾರೆ, ಮತ್ತೆ ಇದು ಅದ್ರ ವಿಶೇಷತೆ, ಅದ್ರ ಎಷ್ಟು ದಿವಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತೀರಾ? ನೋಡಿ, ಮಾರಿಕಾಂಬ ಜಾತ್ರೆಯನ್ನ 9 ದಿನ ಮಾಡಲಾಗತ್ತೆ, ಆಯ್ತಾ. ಈ ವರ್ಷ ನಾವು 3ನೇ ತಾರೀಕಿಂದ 11ನೇ ತಾರೀಕುವರೆಗೂ ಮಾಡ್ತಾ ಇದೀವಿ. 3ನೇ ತಾರೀಕು ತವರ ಮನೆಯ ಶಾಸ್ತ್ರ ಸಂಪ್ರದಾಯಗಳು ನಡೆಯುತ್ತೆ. 3ನೇ ತಾರೀಕು ರಾತ್ರಿ ಅಂದ್ರೆ 4ನೇ ತಾರೀಕು ಬೆಳಗಿನ ಜಾವ ಅಥವಾ 3ನೇ ತಾರೀಕು ರಾತ್ರಿ ಅಂತ ಅನ್ಕೊಳ್ಬಹುದು. ಆ ದಿನದಿಂದ ಗಂಡನ ಮನೆಯ ಶಾಸ್ತ್ರಗಳು ನಡೆಯುತ್ತೆ. ಅಂದ್ರೆ ಗುರುವಾರ, ನಮ್ಮ ಈ ವರ್ಷದ ಹೇಳ್ತಾ ಇದ್ದೀನಿ, ಗುರುವಾರ 4ನೇ ತಾರೀಕು ನಮ್ಮ ಅಮ್ಮನನ್ನ ನಾವು ಗಂಡನ ಮನೆಗೆ ತಲುಪಿಸಲಾಗತ್ತೆ. ಹಾಗೆ 9 ದಿನಗಳ ಕಾಲ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ನಡೆದು 9ನೇ ದಿನ ಅಂದ್ರೆ ಈ ದಿನ ನಾವು ಅಮ್ಮನನ್ನ ಒನಕ್ಕೆ ಬಿಡೋದು ಅಂತ ಹೇಳಿ ಮಾಡ್ತೀವಿ. ಒನಕ್ಕೆ ಬಿಡುವ ಕಾರ್ಯಕ್ರಮದಲ್ಲಿ ನಾವೀಗಾಗ್ಲೇ ಇದ್ದೀವಿ. ಅಮ್ಮನ ಮೆರವಣಿಗೆ ಒನಕ್ಕೆ ಹೋಗುವ ದಾರಿಯಲ್ಲಿ ಸಾಗ್ತಾ ಇದೆ. ನಾವೀಗ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಸೌಮ್ಯ ಅವರೇ, ನಾವು ನಿಮ್ಗೆ ಇನ್ನೊಂದು ಕೇಳಬೇಕು. ಇವಾಗ ಅಮ್ಮ ಮಂಗಳವಾರ ದಿವಸ ತವರು ಮನೆಯಲ್ಲಿ ಪೂಜೆ ಪುನಸ್ಕಾರ ಅದ್ದೂರಿಯಾಗಿ ನಡೆಯುತ್ತೆ. ಸೊ ಅದನ್ನು ಕೂಡ ನಾವು ತೋರಿಸಿದ್ದೀವಿ. ಈಗ ಬುಧವಾರ ದಿನ ಇಲ್ಲೇನು ಪ್ರಾಣಿ ಬಲಿಗಳನ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಅಮ್ಮ ಮೊದಲು ಬ್ರಾಹ್ಮಣ ಕನ್ಯೆ, ನಮ್ಗೆಲ್ಲ ಗೊತ್ತಿದೆ, ಇದೆಲ್ಲ ರೂಢಿಯಲ್ಲಿ ಇದೆ ಮತ್ತೆ ಮಾತುಗಳಲ್ಲೂ ಇದೆ. ಇದು ತುಂಬಾ ಜನಕ್ಕೆ ಗೊತ್ತಿರೋ ವಿಚಾರ. ಅಮ್ಮ ಒಬ್ರು ಬ್ರಾಹ್ಮಣ ಕನ್ಯೆ ಆಗಿರುವಂತಹ ಅಮ್ಮ ಅನ್ಯಹಾರಿಯನ್ನ ವಿವಾಹವಾದ ನಂತರದಲ್ಲಿ ಆ ವಿಚಾರಗಳು ಅಮ್ಮನಿಗೆ ಗೊತ್ತಾದಾಗ ತಾಯಿ ಉಗ್ರ ಅವತಾರವಾಗಿ, ಅಂದ್ರೆ ಅನ್ಯಹಾರಿ ಯುವಕ ಅಂತಂದ್ರೆ ಒಂದು ಬ್ರಾಹ್ಮಣ ಕನ್ಯೆಯನ್ನ ಅವನು ಆ ಕನ್ಯೆಯನ್ನ ನೋಡಿ ಆ ಕನ್ಯೆಗೆ ಮನಸ್ಸು ಸೋತು ಆ ಕನ್ಯೆಯನ್ನ ಯಾಕಾದ್ರೂ ನಾನು ವಶಪಡಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಆ ಕನ್ಯೆಯನ್ನ ವಶಪಡಿಸ್ಕೊಂಡು ಆನಂತರ ಮದುವೆ ಆಗಿರ್ತಾನೆ ಅಂತ. ಆ ಕನ್ಯೆಯನ್ನ ಮನವೊಲಿಸಿ ವಿವಾಹವಾದ ನಂತರ ಈ ಅಮ್ಮಂಗೆ ಗೊತ್ತಾಗತ್ತೆ, ಅಂದ್ರೆ ನಾನು ಅನ್ಯಹಾರಿಯನ್ನ ಮದುವೆ ಆಗಿದ್ದೀನಿ ಅಂತ ಹೇಳಿ. ತಾನು ಮೋಸ ಹೋದೆ ಅನ್ನುವಂತಹ ಒಂದು ಆಕ್ರೋಶದಲ್ಲಿ ತಾಯಿ ತನ್ನ ಗಂಡನನ್ನ ಕೊಲ್ಬೇಕು ಅಂತ ಹೇಳಿ ಬರುವ ಸಂದರ್ಭದಲ್ಲಿ ಏನು ಈ ಗಂಡ ಆದಂತಹ ವ್ಯಕ್ತಿ ಕೋಳಿಯ ದೇಹದಲ್ಲಿ ಮತ್ತೆ ಕೋಣದ ದೇಹದಲ್ಲಿ, ಕುರಿಯ ದೇಹದಲ್ಲಿ ಸೇರ್ಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಆ ಸಂದರ್ಭದಲ್ಲಿ ಈ ಪ್ರಾಣಿಯನ್ನ ವಧೆಯನ್ನ ಮಾಡಿದಂತಹ ದೇವಿಗೆ ಅದೇ ಸಂಪ್ರದಾಯದಂತೆ ಆ ಆಚರಣೆಗಳಂತೆ ಇವತ್ತು ಕೂಡ ಅದು ರೂಢಿಯಲ್ಲಿದೆ. ಈ ಹಿಂದೆ ಕೋಣ ಬಲಿ ಮತ್ತೆ ಇದೆಲ್ಲ ಮಾಡ್ತಾ ಇದ್ರು. ಇವಾಗ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಇಂಜೆಕ್ಟ್ ಮಾಡಿ ಅದರ ಒಂದು ರಕ್ತವನ್ನ ಅದರ ಹಣೆಗೆ ಇಡುವಂತ ಒಂದು ಇದಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ನೀವು? ಹೌದು, ಈಗ ನೋಡಿ, ಹಿಂದೆ ತುಂಬಾ ನಮ್ಗೆ ಈಗ ಎಲ್ಲಿ ದಾವಣಗೆರೆ ಹೋಗ್ಬೇಕು, ಹಾವೇರಿ ಹೋಗ್ಬೇಕು, ಎಲ್ಲೋ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಾರೆ. ಇವಾಗೇನು ಸಾರಿಗೆ ವ್ಯವಸ್ಥೆಗಳೆಲ್ಲ ಕಷ್ಟ ಇಲ್ಲ. ಆದ್ರೆ ಹಿಂದಿನ ದಿನಗಳಲ್ಲಿ ಏನಾಗಿತ್ತಂತಂದ್ರೆ ತುಂಬಾ ದೂರ ಹೋಗೋದು ಕಷ್ಟ ಇತ್ತು. ಹಾಗಾಗಿ ತಮ್ಗೆ ಯಾವ ಪ್ರಾಣಿಗಳು ಸಿಗತ್ತೆ ಆ ಪ್ರಾಣಿಗಳನ್ನ ಬಲಿ ಕೊಡುವಂತಹ ಸಂಪ್ರದಾಯಗಳು ಹಿಂದೆ ಇತ್ತಂತೆ. ಆದ್ರೆ ಈ ದಿನಗಳಲ್ಲಿ ಕೋಣಗಳನ್ನೆಲ್ಲ ಬಲಿ ಕೊಡುವಂತದ್ದಿಲ್ಲ. ಯಾಕೆ ಅಂದ್ರೆ ಅದೆಲ್ಲ ಕೇಸ್ ಇವಾಗ. ಮಾತಿಗೆ ಬರ್ತಾ ಇದೀನಿ ಅಂದ್ರೆ ತಾಯಿ ಅಂದ್ರೆ ಈ ಏನು ತಾಯಿಯನ್ನ ಮದುವೆಯಾದಂತ ಯುವಕ ಹಲವಾರು ಪ್ರಾಣಿ ರೂಪದಲ್ಲಿ ಇರ್ತಾನೆ ಅನ್ನೋದು ಒಂದು ಇಲ್ಲಿ ನಿಗದಿ ಆಗ್ತಾ ಇದೆ ಅಲ್ವಾ? ಹೌದೌದು, ತುಂಬಾ ಪ್ರಾಣಿಗಳಲ್ಲಿ ಸೇರಿರೋದ್ರಿಂದ ಆಮೇಲೆ ಅದು ಜನಮಾನಸದಲ್ಲಿ ನಮ್ಗೆ ಏನಾಗತ್ತೆ ಅಂತ ಅಂದ್ರೆ ನಾವು ನಡ್ಕೊಂಡು ಹೋಗುವಾಗ ಕೆಲವೊಂದು ಆಚರಣೆಗಳು, ಕೆಲವೊಂದು ಸಂಪ್ರದಾಯಗಳು, ರೂಢಿಗಳು ಬಂದು ಹೋಗ್ಬಿಟ್ಟಿರತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಾಣಿ ವಧೆ ಸ್ವಲ್ಪ ಕಡಿಮೆ ಆಗಿದೆ. ಇಂಜೆಕ್ಟ್ ಮೂಲಕ ಅಮ್ಮನ ಹಣೆಗೆ ತಿಲಕವನ್ನು ಇಡ್ಲಾಗತ್ತೆ. ನಾವಿನ್ನೇನು ಕೊನೆಯ ಹಂತದಲ್ಲಿದ್ದೀವಿ. ಇಲ್ಲಿ ಅಮ್ಮನವರ ವಿಸರ್ಜನೆ ಮಾಡುವಂತ ಜಾಗಕ್ಕೆ ಕೂಡ ಬಂದಾಯ್ತು. ಇಲ್ಲಿ ಮುಖ್ಯವಾಗಿ
ಈ ಒಂದು ಹಬ್ಬ ತುಂಬಾ ಚಂದವಾಗಿ ನಡಿಲಿಕ್ಕೆ ಈ ಕಮಿಟಿ ಅವರಿಗೆ ನಾವು ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಜವಾಬ್ದಾರಿಯಾದಂತ ಕೆಲಸ. ಹಾಗೆ ನಾವಿಲ್ಲಿ ಇನ್ನೊಬ್ಬರಿಗೆ ಒಂದು ವಿಶೇಷವಾದ ಒಂದು ಧನ್ಯವಾದಗಳು ಹೇಳ್ಬೇಕು. ಯಾರಪ್ಪ ಅಂತ ಹೇಳಿದ್ರೆ ಆರಕ್ಷಕ ಸಿಬ್ಬಂದಿಗಳು. ಯಾಕಂದ್ರೆ ನಾವು ಇದುವರೆಗೂ ಯಾವುದೇ ತರದಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಆರಕ್ಷಕ ಸಿಬ್ಬಂದಿಗಳು ಕೂಡ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರಿ ಇನ್ನೇನು ಕೊನೆಯ ಹಂತದಲ್ಲಿದೆ. ಮತ್ತೆ ನಾವಿಲ್ಲಿ ಹೆಚ್ಚು ಕಮ್ಮಿ ಈ ಜಾತ್ರೆ ನಡಿಬೇಕಾದ್ರೆ ಸ್ವಚ್ಛತಾ ಕಾರ್ಮಿಕರಾದ ಒಂದು ಕೆಲಸ ತುಂಬಾ ಮುಖ್ಯವಾಗಿರುತ್ತೆ. ನಾವು ಕೂಡ ಈ ಹಿಂದೆ ಕೇಳ್ಪಟ್ಟಿದ್ದೀವಿ. ಇಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಕೂಡ ಆ ಕಾರ್ಯಕ್ರಮಗಳನ್ನ ಸ್ವಚ್ಛತಾ ಕೆಲಸನ ಮಾಡ್ತಾರಂತೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೆ ಇದಕ್ಕೆ ಮುಖ್ಯವಾಗಿ ಭಕ್ತಾದಿಗಳು ಕೂಡ ಅದೇ ತರ ಒಂದು ಶಾಂತ ರೀತಿಯಾಗಿ ಇಲ್ಲಿ ಒಂದು ನಡ್ಕೊ ಬಂದಿದ್ದಾರೆ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇವಾಗ ಕೊನೆಯ ಹಂತದಲ್ಲಿ ಏನು ಅಮ್ಮನವರಿಗೆ ಈ ಕೋಳಿಯನ್ನ ಬಿಸಾಕುವಂಥದ್ದು, ಈ ಹರಕೆ ಮಾಡ್ಕೊಂಡಿರ್ತಾರೆ, ಅದೆಲ್ಲದೂ ಕೂಡ ಈಗ ಕೋಳಿಗಳೆಲ್ಲ ಕೂತ್ಕೊಂಡಿರುತ್ತೆ, ಅದೆಲ್ಲದೂ ಕೂಡ ಕೆಳಗಡೆ ಎಲ್ಲ ತೆಗಿತಾ ಇದ್ದಾರೆ. ಇದು ನೋಡ್ತಾ ಇರ್ಬೋದು. ಇದು ಕೊನೆಯ ಹಂತದ ಅಮ್ಮನವರನ್ನ ನೀವು ಕೊನೆಯದಾಗಿ ನೋಡ್ಕೋಬಹುದು. ನಮ್ಮ ಸಾಗರ ಜಾತ್ರೆ ಇಷ್ಟೊಂದು ಅದ್ಧೂರಿಯಾಗಿ ನಡಲಿಕ್ಕೆ ನಮ್ಮ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ನಾಯಕರುಗಳು ಹಾಗೂ ಮುಖಂಡರುಗಳು ಎಲ್ಲರ ಸಹಕಾರ ತುಂಬ ಇದೆ. ಹಾಗೆ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೋ ತನಕ ನಮ್ಮ ತುಂಬ ತಾಳ್ಮೆಯಿಂದ ನಮ್ಮ ವಿಡಿಯೋವನ್ನು ನೋಡಿದ್ದೀರಾ. ಇದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ದಯವಿಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನು ಹೆಚ್ಚಿನ ಸಪೋರ್ಟ್ ನಿಮ್ಮಿಂದ ಸಿಗತ್ತೆ ಅಂತ ಅನ್ಕೋತೀನಿ. ಧನ್ಯವಾದಗಳು.